ಶಾಕ್ ಆಗಿದ್ದೆ ಓಕೆನಾ ಅಂದೆ ಆಕ್ಚುಲಿ ಒಂದು ಫೈಟ್ ಕೊಡಬೇಕು ಆಕ್ಚುಲಿ ಇದೆ ಸುಮ್ಮನೆ ಹೇಳ್ಬಾರ್ದು ಅಂತ ಹೇಳಿದ್ವಿ. ಸೊ ತಂಡವಾಗಿ ಎಲ್ಲರೂ ಕೆಲಸ ಮಾಡ, ಯಾರ್ದೋ ಈ ಸಿನಿಮಾ ಅನ್ನೋದು ಇಂಡಿವಿಜುವಲ್ ಆಗಿ ಯಾರೋ ಒಬ್ರದ್ದು ಸ್ಕೋರ್ ಆಗೋದಿಲ್ಲ. ಒಂದು ಟೀಮ್ ಗೆಲ್ಲಬೇಕು ಅಂದರೆ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ನು ಚೆನ್ನಾಗಿ ಆಟ ಆಡಲೇಬೇಕು, ಆವಾಗ ಮಾತ್ರ ಒಂದು ತಂಡ ಗೆಲ್ಲೋದಕ್ಕೆ ಸಾಧ್ಯ. ಸೊ ಒಳ್ಳೆ ಬ್ಯಾಟ್ಸ್ಮನ್ಸ್ಗಳೆಲ್ಲ ಇದ್ದಾರೆ ನಮ್ಮ ತಂಡದಲ್ಲಿ. ಸೊ ಈ ಸರಿ ಕಪ್ ನಮ್ಮದೇ ಅನ್ನೋ ಥರ ನಾವು ಈ ತಂಡವಾಗಿ ನಾವೆಲ್ಲರೂ ಗೆಲ್ಲಬೇಕು ಅನ್ನೋ ಉತ್ಸಾಹದಲ್ಲಿದ್ದೀವಿ. ನಿಮ್ಮೆಲ್ಲರ ಹಾರೈಕೆ ಸಪೋರ್ಟ್ ಸದಾ ಹೀಗೆ ಇರಲಿ. ಇಡೀ ಚಿತ್ರರಂಗಕ್ಕೆ ನನಗೆ ಅವಕಾಶ ಕೊಟ್ಟಂಥ ಪ್ರತಿಯೊಬ್ಬ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನನ್ನ ಜೊತೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಕಲಾವಿದರಿಗೆ, ದೊಡ್ಡ ದೊಡ್ಡ ಕಲಾವಿದರಿಗೆ ಎಲ್ಲರಿಗೂ ನಾನು ತುಂಬ ಋಣಿಯಾಗಿದ್ದೀನಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಲಾಸ್ಟ್ ಸಿನಿಮಾ ಇದೇ ನಮ್ಮ ಶಾಂತಿ ಯೂನಿವರ್ಸಲ್ ಪ್ರೊಡಕ್ಷನ್ ಇಂದ ಈಗ ಇವತ್ತು ಸಂಜೆ ಒಂದು ಟೈಟಲ್ ಲಾಂಚ್ ಇದೆ. ಶಿವಕುಮಾರ್ ಅಂತ ಡೈರೆಕ್ಟ್ರು, ಅವ್ರ ಜೊತೆ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೆ. ಅದರಿಂದ ನಮ್ಮ ಕಲೆ ಮಾಸ್ಟರ್ ಅಂತ ಇದ್ದಾರೆ, ಸೀತಾ ಸಿನಿಮಾ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ. ಸರ್ ಮದರ್ ತುಂಬಾ ಪವರ್ಫುಲ್ ಟೈಟಲ್ ಇದು. ಏನಂತಂದ್ರೆ ಸಿನಿಮಾದ ಒಂದು ಸಿಂಪಲ್ ಒಂದು ಲೈನ್ ಸ್ಟೋರಿ ಹೇಳ್ಬಿಡ್ತೀನಿ ನಾನು. ಒಂದು ಮಂಡ್ಯದ ಒಂದು ಲೈನ್ ಸ್ಟೋರಿ ಒಂದು ಮಂಡ್ಯದ 55 ವರ್ಷ 60 ವರ್ಷದ ಅನಕ್ಷರಸ್ಥ ಮಹಿಳೆ ತನ್ನ ಸಂಸಾರ ಕಾಪಾಡೋದಕ್ಕಾಗಿ ಹೋರಾಟ ಮಾಡೋ ಕಥೆನೇ ಮದರ್ ಸರ್. ಕಂಪ್ಲೀಟ್ ಮಂಡ್ಯ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುತ್ತೆ. ಶ್ರುತಿ ಮೇಡಮ್ನ ನೀವೇನು ತಾಯಿಲತವರು ಅಳೋದು ಕರೆಯೋದೆಲ್ಲ ನೋಡಿದಿರಲ್ಲ, ಇದರಲ್ಲಿ ಅದೆಲ್ಲ ಏನೂ ಇರೋದಿಲ್ಲ. ಅವ್ರನ್ನ ಬೇರೆ ರೂಪದಲ್ಲಿ ನೋಡ್ತೀರಾ. ಇನ್ನೊಂದು ರೂಪಾಯಿ ಇಲ್ಲ ಹೇಳ್ಸಲ್ಲ ಅದು ಸರ್. ತಾಯಿ ಅಂತ ಸರ್ ಇಲ್ಲ, ಇವ್ರು ಮಹಿಳೆ ರಗಡಾಗಿರ್ತಾರ ಇಡೀ ಸಿನಿಮಾದಲ್ಲಿ. ಆದ್ರೆ ಈ ಸಿನಿಮಾ ಒಂದು ಫ್ಯಾಮಿಲಿ ಸುತ್ತ, ಒಂದು ಪಾತ್ರದ ಸುತ್ತ ನಡೀತಾ ಇರುತ್ತೆ. ಬೇರೆ ಪಾತ್ರಗಳನ್ನು ಅಷ್ಟೆಲ್ಲ ಬಂದು ಆಡ್ ಆಗ್ತವೆ. ಇದರಲ್ಲಿ ಅಭಯ್ ಪುರಿ ಸರ್ ಬಂದು, ನೀವು ಯಾಕೆ ಅಲ್ಲಿ ಪ್ಲೀಸ್ ಬನ್ನಿ. ಇವರು ಮೇಡಮ್ ಪ್ರೊಟಾಗನಿಸ್ಟ್ ಆಗಿ ಪ್ಲೇ ಮಾಡಿದ್ರೆ, ಇವರು ಆಂಟಾಗನಿಸ್ಟ್ ಆಗಿ ಪ್ಲೇ ಮಾಡ್ತಾರೆ. ಶ್ರುತಿ ಮೇಡಮ್ ಈ ಸಿನಿಮಾದಲ್ಲಿ ಏನೇ ಇದುವರೆಗೂ ನೋಡಿದರ ರೂಪ ತಾಳಕ್ಕೆ ಈ ವಯನೇ ಕಾರಣ. ಸಿನಿಮಾದಲ್ಲಿ ಸರ್ ಹೇಳಿ ಸರ್. ಟೈಗರ್ ಪ್ರಭಾಕರ್ ಕಲಿಯುಗ ಭೀಮದಲ್ಲಿ ತಾಯಿ ಬಗ್ಗೆ ಒಂದು ನಾನು ಸುಮ್ಮನೆ ಹಂಗೆ ಕೇಳಿದೆ, ಮೇಡಮ್ ಇದು ನಿಮ್ದು ಎಷ್ಟೇ ಸಿನಿಮಾ ಆಗ್ಬೋದು ಅಂತ ಕೇಳಿದೆ. ಅವ್ರ ಹತ್ರ ಒಂದು ಡೈರಿ ಇದೆ, ಅದಕ್ಕೊಂದು ಸೀಕ್ರೆಟ್ ಲಾಕ್ ಇದೆ, ಅದನ್ನ ಓಪನ್ ಮಾಡಿ ಅವರು ಅದನ್ನ ಓಪನ್ ಮಾಡಿ, ಡೈರೆಕ್ಟ್ರೆ ನಂದು ಇದು 175ನೇ ಸಿನಿಮಾ ಆಗ್ತಾರೆ ಅಂತಂದು ನನಗೆ ಭಯ ಸ್ಟಾರ್ಟ್ ಆಯ್ತು. ಆಗ್ಲಿದ್ದಾನೆ 175ನೇ ಸಿನಿಮಾ. ವಿಷ್ಣು ಸರ್, ಅಂಬರೀಶ್ ಸರ್, ಟೈಗರ್ ಪ್ರಭಾಕರ್ ಸರ್, ಕಮಲಾಸನ್ ಸರ್ ಜೊತೆ ದೊಡ್ಡ ನಾಯಕರ ಜೊತೆ ಮಾಡಿರೋ ನಟಿ ನನಗೆ ಅದು ಕಥೆನ ಒಪ್ಪಿ ಕೊಡ್ತಾ ಇದ್ದಾರೆ ಅಂದ್ರೆ ಒಂದ್ ಕಡೆ ತುಂಬಾ ಭಯ ಇದೆ. ಮೇಡಮ್ 175ನೇ ಸಿನಿಮಾ, ನಿಮ್ಮ ಹೆಸರು ಮತ್ತೆ 175 ನಂಬರು ಅದಕ್ಕೆ ಯಾವುದು ಮೋಸ ಆಗದಂಗೆ ನಾವು ಡೈರೆಕ್ಷನ್ ಮಾಡ್ತೀವಿ ಅಂತ ನೀವು ನಮ್ಗೆ ಆಶೀರ್ವಾದ ಕೊಡ್ತೀವಿ. ಸರಿ, ಈಗ ನಿಮ್ಮ ಸಪೋರ್ಟ್ ಇವತ್ತಿಂದ ಹಿಡಿದು ಸಿನಿಮಾ ರಿಲೀಸ್ ಆಗಿ ಅದೊಂದು ಒಳ್ಳೆ ಅದ್ಭುತ ಪ್ರದರ್ಶನ ಕೊಡೋ ತನಕನೂ ಇಷ್ಟೇ ಸಪೋರ್ಟ್ ಕೊಡಿ. ಆ್ಯಂಡ್ ಫಿಲಮ್ ಬಂದರೆ, ಸೊ ನನ್ನ ಹೆಸರು ಆಲ್ರೆಡಿ ಚಿರಂಜೀವಿ ಹೇಳಿದೆ. ಸೊ ಸಿನಿಮಾದಲ್ಲಿ ನಾನು ಶ್ರುತಿ ಅಮ್ಮನ ಮಗನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ಲಿ ರಫ್ ಅಂಡ್ ರಗಡ್ ಕ್ಯಾರೆಕ್ಟರ್ ಇದು. ಸರ್ ಹೇಳಿದ್ರೆ ಸೀರಿಯಲಲ್ಲೂ ಅದೇ ಕ್ಯಾರೆಕ್ಟ್ರು, ಇಲ್ಲೂ ಅದೇ ಇರ್ಬೋದಾ ಅಂತ. ಬಟ್ ಆ ಒಂದು ವೇರಿಯೇಷನ್ನೇ ಬೇರೆ. ಅಲ್ಲಿ ಪರಶು ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ. ಬಟ್ ನಾನು ಇವಾಗ ಹೇಳ್ತಿದ್ದೆ ಅಮ್ಮನ ಹತ್ರ, ಈ ಕ್ಯಾರೆಕ್ಟರ್ ಬಂದಾದ್ಮೇಲೆ ಮಲ್ಲ ಅನ್ನೋ ಕ್ಯಾರೆಕ್ಟರೇ ಫೇಮಸ್ ಆಗಬೇಕು ಅಂತ. ಸೊ ಅಷ್ಟು ರಫ್ ಅಂಡ್ ರಗಡ್ ಕ್ಯಾರೆಕ್ಟರ್ ಇದೆ. ಮತ್ತು ಆ ಕ್ಯಾರೆಕ್ಟರ್ದು ಆರ್ಕ್ ವೇರಿಯೇಷನ್ಸ್ ಅಷ್ಟು ನೀಟಾಗಿದೆ. ಸೊ ನಾನು ನಾಟ್ ಓನ್ಲಿ ನಾನು ಒಬ್ಬಂದೇ ಇಲ್ಲ, ಶ್ರುತಿ ಅಮ್ಮದಾಗಲಿ ಮತ್ತು ಪೊಲೀಸ್ ಕ್ಯಾರೆಕ್ಟರ್ ಆಗಲಿ, ಅಡ್ಡ ಕ್ಯಾರೆಕ್ಟರ್ ಆಗಲಿ, ಪ್ರತಿಯೊಬ್ಬರು ಆರ್ಕ್ ಕೂಡ ಮತ್ತು ಸ್ಕ್ರೀನ್ ಪ್ಲೇ ಅಷ್ಟೇ ನೀಟಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ.
ಸೊ ಅಷ್ಟೇ ನೀಟಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ ನಮ್ಮ ರಾಕೇಶ್ ಸರ್. ಮತ್ತು ಅದಕ್ಕೆ ಏನೇನು ಬೇಕು ಮ್ಯಾನೇಜ್ಮೆಂಟ್ ಆಗಲಿ ಅದಕ್ಕೆ